ನಮಸ್ತೆ ಗೆಳೆಯರೇ, ಕ್ವಿಕ್ ರಿಪೋರ್ಟ್ ತಗೋಣ. ಪ್ರೀ ಮಾರ್ಕೆಟ್ 6/1/2026 ಏನಾಗ್ತಾ ಇದೆ ಈ ದಿನ ಮಂಗಳವಾರ ನೋಡ್ಕೋತೀರಿ. ನಮ್ಮ ಗಿಫ್ಟ್ ನಿಫ್ಟಿ ಫಸ್ಟ್ ಆಫ್ ಆಲ್ ಫಸ್ಟ್ ಇಟ್ಸ್ ಶೋಯಿಂಗ್ ಯು ಅ ಕ್ಯಾಪ್ ಅಪ್ ಅಥವಾ 68 ಪಾಯಿಂಟ್ಸ್ಗಳ ಪಾಸಿಟಿವ್ ಓಪನ್ ಅಂತೂ ಆಗತ್ತೆ. ಅಂಡ್ ಯು ಎಸ್ ಮಾರ್ಕೆಟ್ಸ್ ರಿಪೀಟಿಂಗ್ ಯು ರಿಕಾರ್ಡ್ ಮೊಮೆಂಟಮ್ಸ್ ಕ್ರಿಯೇಟ್ ಮಾಡಿದೆ. ಡೌ ಜೋನ್ಸ್ ಆಗಲಿ, ಇವನ್ ಲೈಕ್ ಗ್ಲೋಬಲಿ ಯು ಎಸ್ ಮಾರ್ಕೆಟ್ಸ್ಗಳು ಟೋಟಲಿ ದ ರಿಕಾರ್ಡ್ ಮೂವ್ ತೋರಿಸಿದೆ. ಡೌ ಜೋನ್ಸ್ ಒಳಗಡೆ, S&P 500, ನಾಸ್ಡಾಕ್ ಒಳಗಡೆ. ಅಂಡ್ ಅದಕ್ಕಿಂತ ಮುಂಚೆ ಯುರೋಪಿಯನ್ ಮಾರ್ಕೆಟ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದೆ. ವೇರಾಸ್ ಈವನ್ ಏಷ್ಯನ್ ಮಾರ್ಕೆಟ್ಸ್ ಈಗಲೂ ಕೂಡ ಆನ್ ಪಾಸಿಟಿವ್ ಮೋಡ್ ಅಲ್ಲೇ ಇವೆ. ಅಂಡ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು 68 ಪಾಯಿಂಟ್ಗಳ ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಓಕೆ, ವೆಟ್ ಅಬೌಟ್ ADR? ADR ಇಂಡಿಯನ್ ಮಾರ್ಕೆಟ್ ಇನ್ ಲೈನ್. ಲುಕ್ ಹಿಯರ್, ಇಂಡಿಯನ್ ಮಾರ್ಕೆಟ್ ಇನ್ ಲೈನ್ ಅಲ್ಲಿ ನೋಡಿದ್ರೆ ಇನ್ಫೋಸಿಸ್ 2.59%, HDFC ಬ್ಯಾಂಕ್ ಇಸ್ ಮೋರ್ ನೆಗೆಟಿವ್. ಐ ರಿಪೀಟ್ ಹಿಯರ್, ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತ ಜಾಸ್ತಿ ಓಕೆ ಹೆವಿ ಆರ್ಬಿಟ್ರೇಜ್ ನೆಗೆಟಿವ್ನೆಸ್ ಶೋಕಾಸ್ ಮಾಡ್ತಾ ಇದೆ. ICICI ಬ್ಯಾಂಕ್ ಇಸ್ ಫ್ಲಾಟ್, whereas Wipro is just like ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಅಷ್ಟೇ ಇದೆ. Redis is flat. ಸೊ ಈಗ ಸದ್ಯದ ಮಟ್ಟಿಗೆ ಬ್ಯಾಂಕ್ಸ್ ಲುಕ್ ಲೈಕ್ ವೀಕ್ನೆಸ್, ಬಟ್ ITs ಲುಕ್ ಲೈಕ್ ಇಂಡಿಯನ್ ಮಾರ್ಕೆಟ್ ನ ಕಂಪೇರ್ ಮಾಡಿದ್ರೆ ಆರ್ಬಿಟ್ರೇಜ್ ಲೆಕ್ಕದಲ್ಲಿ ಫ್ಲಾಟ್ ಓಪನ್ ಇದೆ. ಸೊ ಓವರ್ ಆಲ್ ಆಂಗಲ್ ಇಂದ ADR ಈಸ್ ನೆಗೆಟಿವ್. ಓಕೆ, ಸೊ ಇದನ್ನು ನೋಡ್ಕೊಂಡಿದ್ರಿ, ಅರ್ಥ ಆಯ್ತು. FID ಆಕ್ಟಿವಿಟಿ ನೋಡ್ಕೊಳ್ತೀರಿ. ಲುಕ್ ಎಟ್ ಹಿಯರ್, ನಿನ್ನೆ FI ದವ್ರು ಏನೂ ಸೆಲ್ ಮಾಡಿಲ್ಲ ಅಂತ ಸ್ಥಿತಿ ಇದೆ. DI ದವ್ರು ಬೈ ಮಾಡಿದ್ದಾರೆ 1764 ಕೋಟಿ. ಓಕೆ, ಸೊ ವೆರಾಸ್ ಮಾರ್ಕೆಟ್ ನಲ್ಲಿ ಈಗ ನ್ಯೂಸ್ ಆಂಗಲ್ ಇಂದ ನೋಡಿದ್ರೆ, ಸೊ US ಸ್ಟ್ರೈಕ್ ಆದ್ಮೇಲೆ ಯುನಿಜುವಲ್ ಮೇಲೆ ಮಾರ್ಕೆಟ್ ಹ್ಯಾವ್ ರ್ಯಾಲಿಡ್ ಲೈಕ್ ಎನಿಥಿಂಗ್ ಹಿಯರ್. ಸೊ ಯಾವ ರೀತಿ ಪಾಸಿಟಿವ್ ಸೆಂಟಿಮೆಂಟ್ ಆಗಿದೆ ನೋಡ್ಕೊಳ್ತೀರಿ ಇಲ್ಲಿ. ಓಕೆ, ಲೆಟ್ಸ್ ಸಿ ಹಿಯರ್ ಆಯಿಲ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ. ಇಂಪಾರ್ಟೆಂಟ್ ಡೇಟಾ ನೋಡೋಣ ಡಿ ಆಂಗಲ್ ಇಂದ. ಸೊ ಡೇ ಆಂಗಲ್ ಇಂದ ಮಾರ್ಕೆಟ್ ನಿನ್ನೆ ಒಂದು ರಿವರ್ಸಲ್ ಶೋಕಾಸ್ ಮಾಡಿದೆ. ಲುಕ್ ಅಟ್ ಹಿಯರ್, ಯು ಶೇಪ್ ತರ ಇದೆ. ಟ್ರೆಂಡ್ ಲೈನ್ ಇನ್ನೇನ್ ಬ್ರೇಕ್ ಆಗುವ ಹಂತದಲ್ಲೇ ಇದೆ. ಸೊ ಅದನ್ನ ಲಾಸ್ಟ್ ಸ್ವಿಂಗ್ ಅದಲ್ಲ, 58ವರೆ ಈ ಜಾಗನ ಬ್ರೇಕ್ ಮಾಡಿದ್ರೆ ಹೈಯರ್ ಚಾನ್ಸ್ ಇದೆ ಆಯಿಲ್ ಈಸ್ ಗೋಯಿಂಗ್ ಟು ಮೂವ್ ಹೈಯರ್. ಓಕೆ, ವಾಟ್ ಅಬೌಟ್ ಗೋಲ್ಡ್ ಹಿಯರ್? ಗೋಲ್ಡ್ ನೋಡ್ಕೋತೀರಿ, ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಮೊಮೆಂಟಮ್ ಆಗೋದ್ ಬಗ್ಗೆ, ಅಂಡ್ ಆಗಿದೆ ಕೂಡ ಅಬೌವ್ ದಿಸ್ ಲೆವೆಲ್ ಬಿಕಾಸ್ ಆಫ್ ವೆನಿಜುಲಾ ಎಫೆಕ್ಟ್. ಓಕೆ, ಲುಕ್ ಹಿಯರ್, ಹೈಯರ್ ಲೋಸ್ ಆಗ್ತಾ ಇದೆ ಅಂಡ್ 4450 ಟಾರ್ಗೆಟ್ ಮಾಡಿದ್ವಿ, ಅಂಡ್ ಆಗಿದೆ ಕೂಡ. ಈಗ ಇಲ್ಲಿ ಸ್ಟಕ್ ಝೋನ್ ಇದೆ. ಮಾರ್ಕೆಟ್ ಇದನ್ನ ದಾಟಿದ್ರೆ, ರಿಪೀಟ್ ಹಿಯರ್, ದಾಟಿದರೆ ಮತ್ತೆ ಮೊಮೆಂಟಮ್ ಕಂಟಿನ್ಯೂಷನ್ ಆಗುತ್ತೆ. ಇಲ್ಲ ಇಲ್ಲಿಂದನೇ ಸೆಲ್ಲಿಂಗ್ ಪಟರ್ನ್ ಹುಡುಕ್ತೀರಿ, ಸ್ಮಾಲ್ ಸ್ಕ್ಯಾಪ್ಸ್ಗಳು ಸಿಗ್ಬೋದು, ಸ್ಕ್ಯಾಲ್ಪ್ಗಳು. ಓಕೆ, ಡೂ ಚೆಕ್ ಹಿಯರ್, ಮಾರ್ಕೆಟ್ ಈಸ್ ಇನ್ ದಿಸ್ ಮ್ಯಾನರ್ ಓನ್ಲಿ. ಸೊ ಡೆರಿವೇಟಿವ್ ಆಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಹೆವಿ ಹೆಜ್ಜಿಂಗ್ ಪೊಸಿಷನ್ ನಡೀತಾ ಇದೆ FI ಮತ್ತೆ ಪ್ರೋಗಳಿಂದ. ಓಕೆ, ಸೊ ಈ ಆಂಗಲ್ ಇಂದ ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಮಾರ್ಕೆಟ್ ಕುಡ್ ಬಿ ಎ ಸೈಡ್ ವೇ ಅಥವಾ ಟೈಟ್ ಬೌಂಡ್ ಅಲ್ಲಿ ಆಗಿರುವ ಸಾಧ್ಯತೆ ಇದೆ. ಬಿಕಾಸ್ ದಿಸ್ ನೋ ಸ್ಟ್ರಾಂಗ್ ಲೈಕ್ ಫ್ರೆಶ್ FI ಬೈಯಿಂಗ್ ಆಗ್ತಾ ಇಲ್ಲ, ಅಥವಾ ಹೆವಿ ಸ್ಮಾರ್ಟ್ ಮನಿ ಹೆಜ್ಜಿಂಗ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸದ್ಯದ ಮಟ್ಟಿಗೆ ರೇಂಜ್ ಬೌಂಡ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ, ದೋ ಇಲ್ಲಿ ಡೆರಿವೇಟಿವ್ ಡೇಟಾ ಆ ರೀತಿ ಹೇಳುತ್ತೆ. ಅಂಡ್ 68 ಪಾಯಿಂಟ್ಗಳ ಮೊಮೆಂಟಮ್ ಅಥವಾ ಪಾಸಿಟಿವ್ ಓಪನ್ ಅಂದ್ರೆ ನಿಫ್ಟಿ ಕುಡ್ ಬಿ ಓಪನಿಂಗ್ ಅರೌಂಡ್ 26,300 ಹತ್ರ ಅನ್ಕೊಳ್ಳಿ. ಇಟ್ಸ್ ರೌಂಡ್ ನಂಬರ್ ಸೈಕಾಲಜಿ. ಮಾರ್ಕೆಟ್ ಇವತ್ತು ಅಲ್ಲೇ ಎಕ್ಸ್ಪೈರಿ ಆಗಬಹುದು ಹೆಚ್ಚು ಕಮ್ಮಿ ಅಂತ ನಾನು ಕೂಡ ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ 26,300 ಮೇಲೆಗಡೆ ಹೈಯರ್ ಲೋ ಆಗ್ತಾ ಇದ್ರೆ, ಪ್ರೊವೈಡೆಡ್ ಹಿಯರ್ 60% ಏರಿಯಾ ಕೂಡ ಕವರ್ ಆಗಿರುತ್ತೆ. ಸೊ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇವನ್ 26,360 ಅಂಡ್ ಅಬೌವ್ ಲೆವೆಲ್ ಆಲ್ಸೋ. ಇವತ್ತು ಆಲ್ ಟೈಮ್ ಹೈ ಮತ್ತೆ ರೀಚ್ ಆಗತ್ತಾ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿರುತ್ತೆ. ಓಕೆ, ಇದನ್ನ ಬಿಟ್ಟು ನೆಕ್ಸ್ಟ್ ಕ್ವೆಶನ್ಸ್ ಇದೆ ಕೆಲವೊಬ್ರದ್ದು. TCS ಅಲ್ಲಿ ಏನಾಗ್ತಾ ಇದೆ ಅಂತೇಳಿ. ಸೊ ಲುಕ್ ಅಟ್ ಹಿಯರ್, TCS ಹ್ಯಾಸ್ ಬಿ ನೆಗೆಟಿವ್ ಹಿಯರ್. ನಾನು ಒಂದು ಇಂಪಾರ್ಟೆಂಟ್ ಲೆವೆಲ್ ಕೊಡ್ತೀನಿ, 3,200. ಓಕೆ, ಸೊ 3,200 ಕೆಳಗಡೆ ಮಾರ್ಕೆಟ್ ಫೇಲ್ ಆಗ್ತಾನೆ ಇಲ್ಲ. ಇದರ ಕೆಳಗಡೆ ಬೈ ಮಿಸ್ಟೇಕ್, ರಿಪೀಟ್, ಇದರ ಕೆಳಗಡೆ ಬೈ ಮಿಸ್ಟೇಕ್ ಮಾರ್ಕೆಟ್ ಹೋದ್ರೆ ಇಟ್ ವಿಲ್ ಫೇಲ್. ಬಿಕಾಸ್ ಮಲ್ಟಿಪಲ್ ಟೈಮ್ ಅಲ್ಲಿ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡು ಇಟ್ಕೊಂಡಿದ್ದು. ಇಂಪಾರ್ಟೆಂಟ್ ಲೆವೆಲ್ ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇದೆ, ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಇದನ್ನ ಫೇಲ್ ಆದ್ರೆ ಡೌನ್ ಸೈಡ್ ಹೋಗುತ್ತೆ. ಇಲ್ಲ ಅಂದ್ರೆ ಲುಕ್ ಅಟ್ ಹಿಯರ್, ಲಾಸ್ಟ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡೋಣ ಇಲ್ಲಿಂದ. ಓಕೆ, ಮಾರ್ಕೆಟ್ ಇನ್ ಕೇಸ್ ಇಲ್ಲಿಂದ ನಿಮಗೆ ಡಬಲ್ ಬಾಟಮ್ ತರ ಅನಿಸ್ತಾ ಇದ್ರೆ ಲುಕ್ ಅಟ್ ಹಿಯರ್. ಸೊ ನಿಮಗೆ ಹೈ ಬ್ರೇಕ್ ಆದ್ರಲ್ಲಿ 3,240-50 ಆಸ್ಪಾಸ್, ದೆನ್ ಕ್ಲೀನ್ ಹೈಯರ್ ಲೋ ಆಗ್ತಾ ಟ್ರೇಡ್ ನ ತಗೋಬಹುದು ಅನ್ನೋ ಸ್ಥಿತಿ ಇದೆ. ಓಕೆ, TCS ಇಸ್ ಓವರ್ ವೆಲ್ ಹಿಯರ್. HAL ನೋಡ್ಕೋತೀರಿ, ನಿಮ್ಗೆ ಈಗ ಸದ್ಯದ ಮಟ್ಟಿಗೆ NSE ಒಳಗಡೆ 4524 ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ಸ್ ವೇಟ್ ಮಾಡ್ತಾ ಇದೆ ನಮಗೋಸ್ಕರ ಅಲ್ಲಿ. ಸೊ 4,600 ಲೆವೆಲ್. ಸೊ ಇಟ್ಸ್ ಅ ರಿಜೆಕ್ಷನ್ ಲೆವೆಲ್ ಬಂದಿದೆ. ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ಬೋದು ಅಥವಾ ಬಾಯಿಂಗ್ ಪ್ಯಾಟರ್ನ್ ಹುಡುಕ್ಬೋದು. ಸೊ ಲೆಟ್ಸ್ ಸಿ ಯಾವ ರೀತಿ ಪ್ಲೇ ಇಲ್ಲಿ ಆಗುತ್ತೆ ಅಂತೇಳಿ. ಓಕೆ, ಸೊ ವಾಟ್ ಅಬೌಟ್ ACC? ಓಕೆ, ACC ನೋಡ್ಕೋತೀರಿ, ಒಂದು ಟರ್ನ್ಔಟ್ ಶುರು ಆಗಿದೆ. ಅಂಡ್ ನಿನ್ನೆ ಕೂಡ ಇದನ್ನ ಡಿಸ್ಕಷನ್ ಮಾಡಿದ್ದೀನಿ, ದೋ ಐ ಟಾಕ್ ಅಬೌಟ್ ಇಟ್ ಹಿಯರ್.
ಸೊ ಲುಕ್, ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ನಾನು ಮಾರ್ಕ್ ಮಾಡಿದೆ. ಎಸ್, ದಿಸ್ ಇಸ್ ಅ ಇಂಪಾರ್ಟೆಂಟ್ ಲೆವೆಲ್. ಯಾವುದು? 1800 ಇಂಪಾರ್ಟೆಂಟ್ ಲೆವೆಲ್. ಮಾರ್ಕೆಟ್ ಮಲ್ಟಿಪಲ್ ಟೈಮಲ್ಲಿ ಇಲ್ಲಿಂದ ಸಪೋರ್ಟ್ ತಗೊಳ್ತಾ ಇತ್ತು, ಫೇಲ್ ಮಾಡಿದೆ. ಡೆಫಿನೆಟ್ಲಿ ಇಲ್ಲಿ ಸೆಲ್ಲರ್ಸ್ ಇದ್ದಾರೆ, ಅಷ್ಟೊಂದು ಈಸಿಲಿ ಮೊಮೆಂಟಮ್ ಆಗ್ಲಿಕ್ಕಂತೂ ಕೊಡಲ್ಲ. ಓಕೆ, ಇಲ್ಲಿ ಪ್ರತಿ ಸಲ ಸೆಲ್ಲಿಂಗ್ನ ಮಾರ್ಕೆಟ್ ಎದುರಿಸಬೇಕಾಗತ್ತೆ. ಇಟ್ಸ್ ನಾಟ್ ಈಸಿ, ಬಟ್ ಇಟ್ಸ್ ಟಫ್ ಇದೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ರೆಂಡ್ ಕ್ವೆಶನ್ ಇದೆ ಅನ್ಕೋತೀನಿ. ಲುಕ್ ಆಟ್ ಹಿಯರ್ ವಾಟ್ ಹ್ಯಾಪನಿಂಗ್ ಅನ್ ಟ್ರೆಂಡ್. ಸೊ ಟ್ರೆಂಡ್ ನೋಡ್ಕೋತೀರಿ, ಇಂಪಾರ್ಟೆಂಟ್ ಲೆವೆಲ್ ನಾನು ಡ್ರಾ ಆಲ್ರೆಡಿ ಮಾಡಿದ್ದು. ಓಕೆ, ಲುಕ್ ಎಟ್ ಹಿಯರ್, ಇದನ್ನ ಎಳ್ಕೊಳ್ತೀನಿ ಅಷ್ಟೇ. ಓಕೆ, ಸೊ ಸದ್ಯದ ಮಟ್ಟಿಗೆ 4429 ಇದ್ದು ಅರ್ಲಿಯರ್ ಅಥವಾ ಬಹಳ ನಿಯರೆಸ್ಟ್ ಲೆವೆಲ್ ರಿಜೆಕ್ಷನ್ನ ಪಾಸ್ ಮಾಡ್ತಾ ಇದೆ 4400. ಅಂಡ್ ಅದ್ರ ಮೇಲೆ ಕ್ಲೋಸ್ ಆಗಿದ್ದು ನೋಡಿದ್ರೆ ಲೈಕ್ ಈ ಸಪ್ಲೈ ಝೋನ್ ಮಾರ್ಕೆಟ್ ಕನ್ಸ್ಯೂಮ್ ಮಾಡತ್ತೆ ಅನ್ಕೊಳ್ತೀನಿ. ದಟ್ ಕುಡ್ ಬಿ ಟಾರ್ಗೆಟ್ ಅಬೌಟ್ 4500 or 600 ಲೆವೆಲ್. ಓಕೆ, ಸೊ ಕೆಳಗಡೆಯಿಂದ ಲಿಕ್ವಿಡಿ ಸ್ವೀಪ್ ಕೂಡ ಆಗಿದ್ದು ನೋಡಿದ್ರೆ ಲೈಕ್ ಟೆಕ್ನಿಕಲಿ ಅನಿಸ್ತಾ ಇದೆ ಮಾರ್ಕೆಟ್ ಮೊಮೆಂಟಮ್ ಆಗುತ್ತೆ ಇವತ್ತಿನ ಹೈ ಬ್ರೇಕ್ ಆದ್ರೆ. ಓಕೆ, ಸೊ ಎಲ್ಲ ಆಂಗ್ಲಿಂದ ಡಿಸ್ಕಷನ್ ಮಾಡಿದ್ದು. ಮಾರ್ಕೆಟ್ ಈಸ್ ಓಪನಿಂಗ್ ನಾವ್ ಫ್ಲಾಟ್ ಟು ಗ್ಯಾಪ್ ಅಪ್ ಓಪನ್ ಟುಡೇ ಬಿಕಾಸ್ ಆಫ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಕೂಡ ಪಾಸಿಟಿವ್ ಇದೆ. ಯಾವುದೇ ರೀತಿ ಕಡಿಬಿಡಿ ಗ್ಯಾಪ್ ಡೌನು ಮಾಚಾ ಈ ಪಾಯಿಂಟ್ ಇಲ್ವೇ ಇಲ್ಲ. ಓಕೆ, ಏನೋ ಚಿಂತಿಸಿದ್ರು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್.